ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಒಂದು ಭಾಳ ದೊಡ್ಡ ಮಟ್ಟದ ಹೆಸರನ್ನು ಮಾಡಿರ್ತಕ್ಕಂಥ ಪ್ರಕರಣ ಅಂದರೆ ಅದು ಕೊಪ್ಪಳದ ಏನು ಗಂಗಾವತಿ ತಾಲೂಕಿನ ಮರಕುಂಬಿ ಗ್ರಾಮ ಇತ್ತು. ಮರಕುಂಬಿ ಗ್ರಾಮದ ಸುಮಾರು 100ಕ್ಕೂ ಹೆಚ್ಚು ಜನರಿಗೆ ಜೀವಾವಧಿಯನ್ನು ಏನು ಶಿಕ್ಷೆ ನೀಡಲಾಗ್ತದೆ. ಕೊಪ್ಪಳದ ಜಿಲ್ಲಾ ನ್ಯಾಯಾಲಯ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಇದೊಂದು ದೊಡ್ಡ ಐತಿಹಾಸಿಕವಾದಂತಹ ತೀರ್ಪಾಗಿತ್ತು. ಅದಾದ ನಂತರ ಇಲ್ಲಿನ ಆರೋಪಿತರ ಕಡೆಯವರೆಲ್ಲರೂ ಕೂಡ ಧಾರವಾಡದ ಹೈಕೋರ್ಟ್ ಪೀಠಕ್ಕೆ ಒಂದು ಜಾಮೀನಿಗೆ ಅರ್ಜಿ ಹಾಕಿರ್ತಾರೆ. ಅವರಿಗೂ ಕೂಡ ಹೈಕೋರ್ಟ್ ಪೀಠ ಎಲ್ಲ ತರಹದ ಒಂದು ವಿಚಾರಣೆಯನ್ನು ಮಾಡಿ ಅದರಲ್ಲಿ ಸುಮಾರು 97 ಜನರಿಗೆ 100ಕ್ಕೆ 101 ಜನ ಹೋಗಿದ್ರು. ಅದರಲ್ಲಿ 97 ಜನರಿಗೆ, ಒಬ್ಬ ತೀರ್ಕೊಂಡಿರ್ತಾನೆ, 97 ಜನರಿಗೆ ಇವತ್ತು ಏನಪ್ಪ ಅಂದ್ರೆ ಜಾಮೀನು ಮಂಜೂರಾಗಿದೆ. ದಿನಾಂಕ 13ರಂದು ಜಾಮೀನು ಮಂಜೂರಾಗ್ತದೆ ಅವರಿಗೆ. ವಿಷಯ ಇಷ್ಟೇ, ಏನು ನ್ಯಾಯಾಂಗ ವ್ಯವಸ್ಥೆ ಇದೆ. ಮೊದಲನೇದಾಗಿ ಪ್ರಕರಣದಲ್ಲಿ ಆರೋಪಿತರು ಸಾಬೀತಾಗಿತ್ತು ಅವರ ಆರೋಪ. ಅಲ್ಲಿ ಸುಮಾರು 101 ಜನರಿಗೆ ಒಂದು ಜೀವಾವಧಿ ಶಿಕ್ಷೆ, ಅಂದರೆ ಅದು ಸುಮಾರು 100ಕ್ಕೂ ಹೆಚ್ಚು ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಪ್ಪಳದ ಜಿಲ್ಲಾ ನ್ಯಾಯಾಲಯ ಮಾಡಿರ್ತದೆ. ಅದಾದ ನಂತರ ಅವರು ಏನು ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ ಅವರಿಗೆ ಸುಮಾರು ಒಂದು ಪ್ರಮುಖ ಆರೋಪಿಯನ್ನು ಮಂಜುನಾಥ್ ಅಂತ ಇದ್ದಾನೆ, ಆತ A1 ಆರೋಪಿ ಮಂಜುನಾಥನನ್ನು ಹೊರತುಪಡಿಸಿ ಉಳಿದವ್ರಿಗೆಲ್ಲರಿಗೂ ಕೂಡ ಏನಪ್ಪ ಅಂದ್ರೆ ಜಾಮೀನು ನೀಡೈತಿ. ನಾವೆಲ್ಲ ಸರ್ವೇ ಸಾಧಾರಣವಾಗಿ ಎಲ್ಲ ಪ್ರಕರಣಗಳನ್ನು ನೋಡಿದ ಪ್ರಕಾರ, ನಾವು ಅಧ್ಯಯನ ಮಾಡಿದ ಪ್ರಕಾರ, ಕೆಲವೊಂದು ತಾಲೂಕಾ ಕೋರ್ಟ್ ಇರ್ಬೋದು ಅಥವಾ ಜಿಲ್ಲಾ ಕೋರ್ಟ್ಗಳು, ಜಿಲ್ಲಾ ನ್ಯಾಯಾಲಯಗಳಿರ್ಬೋದು, ಇಲ್ಲಿ ಆಗಿರ್ತಕ್ಕಂಥ ತೀರ್ಪನ್ನು ಹೈಕೋರ್ಟು ಅನೇಕ ಪ್ರಕರಣಗಳಲ್ಲಿ ಜಾಮೀನು ನೀಡಿದೆ. ಮತ್ತು ಹೈಕೋರ್ಟ್ನಲ್ಲಿ ಆಗಿರ್ತಕ್ಕಂಥ ಪ್ರಕರಣಗಳಿಗೆ, ಜಾಮೀನಾಗಿರೋ ಪ್ರಕರಣಗಳಿಗೆ ಸುಪ್ರೀಂ ಕೋರ್ಟ್ ಮತ್ತೆ ಪುನಃ ಶಿಕ್ಷೆ ವಿಧಿಸಿದಂಥ ಅನೇಕ ಘಟನೆಗಳಿದಾವೆ. ಕೆಳಗಡೆ ಯಾವುದೇ ತರಹದ ಶಿಕ್ಷೆ ಆಗದೇ ಹೋದರೂ ಹೈಕೋರ್ಟ್ಗೆ ಹೋದ ನಂತರ ಅನೇಕ ಜನರಿಗೆ ಶಿಕ್ಷೆಯೂ ಕೂಡ ಆಗಿದೆ. ಮತ್ತು ಶಿಕ್ಷೆಯಿಂದ ಖುಲಾಸೆ, ಇದು ಖುಲಾಸೆ ಅಂತೂ ಅಲ್ಲ, ಷರತ್ತುಬದ್ಧ ಜಾಮೀನನ್ನು ಈಗಾಗಲೇ ನೀಡಿದ್ದಾರೆ. ಸರಿ, ಇದ್ಯಾವುದು ನಮ್ಮ ಅಟ್ರಾಸಿಟಿಗೆ ಸಂಬಂಧಪಟ್ಟಂತಹ ಪ್ರಕರಣಗಳು. ಇದರ ಹಿಂದೆ ನಾವು ಒಂದು ಅಧ್ಯಯನವನ್ನು ಮಾಡಿದಾಗ, ಭಾಳ ಸೂಕ್ಷ್ಮವಾಗಿ ಅವಲೋಕನವನ್ನು ಮಾಡಿದಾಗ ನಮಗೆ ಗೊತ್ತಾಗುವಂಥ ಮಾಹಿತಿ, ಯಾವುದೋ ಒಂದು ಈ ಕೊಪ್ಪಳದ ಪ್ರಕರಣ, ಮರಕುಂಬಿ ಪ್ರಕರಣಕ್ಕೆ ಒಂದು ನ್ಯಾಯಾಧೀಶರು ಅವರಿಗೇನಪ್ಪ ಅಂದ್ರೆ ಶಿಕ್ಷೆ ಕೊಟ್ಟ ನಂತರ ಇಡೀ ದೇಶದಾಗಿರುವಂತಹ ಜಾತಿ ವ್ಯವಸ್ಥೆ ತಾರತಮ್ಯ ಹೋಯಿತು ಅಂತಲ್ಲ. ನಿಜವಾಗ್ಲೂ ಹೇಳಬೇಕಂದ್ರೆ ಭಾರತ ದೇಶದ ತುಂಬೆಲ್ಲ ಇವತ್ತಿಗೆ ಜಾತಿ ವ್ಯವಸ್ಥೆ ಇದೆ. ಅದರಲ್ಲೂ ಕೂಡ ದಲಿತರನ್ನ, ನೋಡಪ್ಪ ಹೋಟೆಲ್ನಲ್ಲಿ ಬರಬೇಡ, ನಿನ್ನ ಕಟಿಂಗ್ ಮಾಡೋದಿಲ್ಲ, ಊರ ಒಳಗಡೆ ಬರಬೇಡ, ಮಂದಿರದೊಳಗಡೆ ಬರಬೇಡ, ನೀನು ಅಲ್ಲಿ ಬರಬೇಡ, ಇಲ್ಲಿ ಬರಬೇಡ, ಹೋಟೆಲ್ದಲ್ಲಿ ಸೇವನೆ ಬರಬೇಡ, ನಿಮಗೆ ಯಾವುದೇ ರೀತಿಯಾದಂಥ ಸೌಲಭ್ಯಗಳು ಕೊಡೋದಿಲ್ಲ ಅಂತ ರಾಜಾರೋಷವಾಗಿ ಹೇಳ್ತಾರೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳದಾವ. ಈಗ ಮಗಳನ್ನೇ ಕೊಲೆ ಮಾಡಿರುವಂಥದ್ದು, ಒಂದು ಪ್ರೇಮ ವಿವಾಹ, ದಲಿತ ಹುಡುಗನನ್ನು ಮದುವೆ ಆಗೋ ಸಂದರ್ಭದಲ್ಲಿ. ಈಗ ಮನೆ ತಾನೇ ನಾವು ನಮ್ಮ ಕರ್ನಾಟಕದಲ್ಲಿ ಒಂದು ಪ್ರಕರಣವನ್ನು ನೋಡಿದ್ವಿ. ದೇವರ ಗುಡಿಯನ್ನು ಪ್ರವೇಶ ಮಾಡಿದ್ರು ದಲಿತರು ಅನ್ನೋ ಕಾರಣಕ್ಕಾಗಿ ದೇವರನ್ನೇ ಹೊತ್ಕೊಂಡು ಹೋಗ್ಬಿಟ್ರು ಸವರ್ಣರು. ಎಂಥ ಅಮಾನವೀಯ! ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಕೆಲವೊಬ್ರು ನಾವು ಜಾತಿನೇ ಇಲ್ರಿ ಭಾರತ ದೇಶದಲ್ಲಿ, ಯಾರು ಹೇಳ್ತಾರೆ ಜಾತಿನೇ ಯಾವ ದಲಿತರೇ ಮಾಡ್ತಾರ, ನಾವೇನು ಜಾತಿ ಮಾಡೋದಿಲ್ಲ ಅಂಥೇಳಿ ಈ ಒಂದು ಊಹಾಪೋಹದ ಅಥವಾ ಇಂಥ ಒಂದು ಸೊಕ್ಕಿನ ಮಾತನ್ನು ಕೂಡ ಆಡ್ತಿರ್ತಾರೆ. ನಿಜವಾಗ್ಲೂ ಭಾರತ ಜಗತ್ತಿಗೆ ನಂಬರ್ 1 ಆಗಬೇಕಾಗಿದ್ರೆ, ಬಹುಶಃ ನಮ್ಮಲ್ಲಿ ಜಾತಿ ವ್ಯವಸ್ಥೆ ಇಲ್ಲದೆ ಹೋಗಿದ್ರೆ ನಮ್ಮನ್ನು ಬಹುಶಃ ಈ ಬ್ರಿಟಿಷರು ಕೂಡ ನಮ್ಮನ್ನು ರೂಲ್ ಮಾಡ್ತಾ ಇದ್ರಿಲ್ಲೇನೋ. ಅಷ್ಟು ಬಲಿಷ್ಠವಾಗಿರ್ತಕ್ಕಂಥ ಯುವಶಕ್ತಿಯನ್ನು ಹೊಂದಿರುವಂತಹ ಭಾರತಕ್ಕೆ ಈ ಜಾತಿ ಅನ್ನುವಂಥ ಒಂದು ಭಯಂಕರವಾದಂಥ ವೈರಸ್ ಯಾವತ್ತಿಗೂ ಕೂಡ ಪೂರ್ವ ಕಾಲದಿಂದಲೂ, ಭಾಳ ಅನಾದಿ ಕಾಲದಿಂದಲೂ ಇದು ಅಂಟುಕೊಂಡು ಬಂದೈತಿ. ಆ ಕಾರಣಕ್ಕಾಗಿ ಹಲವಾರು ವಿಷಯಗಳಲ್ಲಿ ನಾವು ಹಿಂದಿದ್ದೀವಿ, ಹಲವಾರು ಯೋಜನೆಗಳಲ್ಲಿ ನಾವು ಹಿಂದಿದ್ದೀವಿ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಸ್ಪಷ್ಟ ಆಗ್ತದೆ. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ಮರಕುಂಬಿ ಗ್ರಾಮದ ಅನೇಕ ಜನ, ಅಲ್ಲಿ ಯಾವುದೇ ಒಂದು ಜಾತಿಗೆ ಸೇರಿದವರು ಇರಲಿಲ್ಲ. ಈ ಊರಿನ ಅನೇಕ ಜನ ನೀವು ಜಾತಿ ವ್ಯವಸ್ಥೆಯನ್ನು ಮಾಡಿದ್ರಲ್ಲಿ. ಆದ್ರೆ ನಿಮಗೆ ಸತ್ಯ ಗೊತ್ತಿರಲಿ, ಈ ದೇಶದ ಚಾತುರ್ವರ್ಣ ವ್ಯವಸ್ಥೆ ಅಥವಾ ಜಾತಿ ವ್ಯವಸ್ಥೆ ಅಥವಾ ತಾರತಮ್ಯ ವ್ಯವಸ್ಥೆಯನ್ನು ತಂದಿರತಕ್ಕಂಥ ಏನು ಮನೋವಾದಿಗಳಿದ್ದಾರೆ, ಇದನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಮನೋವಾದಿಗಳು ಭಾಳ ಆರಾಮಾಗಿದ್ದಾರೆ. ಅವರು ದಲಿತರು ನಮ್ಮವ್ರು ಅಂತಾರ, ಅಸ್ಪೃಶ್ಯರು ನಮ್ಮವ್ರು ಅಂತಾರ, ಅನ್ಟಚಬಲ್ಸ್ ಮುಟ್ಟಿಸ್ಕೊಳ್ಳಲಾರದಂತಹ ಜನ ಅವರು ಕೂಡ ನಮ್ಮವ್ರು ಅಂತಾರ. ಅವರೇ ಪಾರ್ಟಿಗಳನ್ನು, ಪಕ್ಷಗಳನ್ನು ರೆಡಿ ಮಾಡ್ಯಾರ. ಅವ್ರ ಪಕ್ಷಗಳಿಗೆ ನಾವು ವೋಟ್ ಹಾಕಬೇಕು, ಅವರ ಹೇಳಿದಂಗೆ ನಾವೆಲ್ಲ ಕೇಳಬೇಕು, ಮತ್ತು ಜಾತಿ ವ್ಯವಸ್ಥೆನೂ ಕೂಡ ಮಾಡಬೇಕು. ನೀವು ವಾಸ್ತವವಾಗಿ ವಿಚಾರ ಮಾಡಿದಾಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಣಗಳನ್ನು ಮಾಡ್ತಾರಲ್ಲ,
ಈ 4 ವರ್ಣಗಳಲ್ಲಿ ಈ ದೇಶದ ಅಸ್ಪೃಶ್ಯರು ಇಲ್ಲವೇ ಇಲ್ಲ. ಈ 4 ವರ್ಣಗಳಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂದ್ರೆ ಶೂದ್ರ ಜನಾಂಗದವ್ರು ಯಾರಪ್ಪ ಅಂದ್ರೆ ಇವತ್ತಿನ ಒಕ್ಕಲಿಗರು, ಕುರುಬರು, ತಳವಾರರು, ಎಣ್ಣೆ ತೆಗೆಯುವಂಥ ಗಾಣಿಗ ಸಮಾಜದವರು, ಈ ರೀತಿ ಅನೇಕ ಏನು ತಮ್ಮ ಜೀವನೋಪಾಯಕ್ಕೆ, ಮೇಲ್ವರ್ಗದ ಜನರ ಜೀವನೋಪಾಯಕ್ಕೆ, ಹೊಟ್ಟೆ ತುಂಬಾಕ, ಅವರ ಸೇವೆ ಮಾಡಕ್ಕೆ ಏನೆಲ್ಲ ಆಳು ಕಾಳುಗಳನ್ನು ಬೇಕಲ್ಲ ಅವ್ರನ್ನೆಲ್ಲ ಅಸ್ಪೃಶ್ಯ ಅಂತ ಕರೀತಾರೆ. ಅವರು ನಿಜವಾದ ಅಸ್ಪೃಶ್ಯರು ದೇಶದೊಳಗಡೆ. ಮತ್ತು ನಾವ್ಯಾರು ಹಂಗಂದ್ರೆ ಇವತ್ತು ನಮ್ಮನ್ನು ಅಸ್ಪೃಶ್ಯರು, ದಲಿತರು ಅಂತ ಕರೀತಾರೆ. ನಾವ್ಯಾರಂದ್ರೆ ನಾವು ಅತಿಶೂದ್ರ ಜನ. ಅತಿಶೂದ್ರ ಜನ ಅಂದ್ರೆ ನಾವು ಯಾವುದೇ ಕೆಲಸಕ್ಕೂ ಬಾರದೇ ಇರುವಂತಹ ಮತ್ತು ಅತಿ ಹೊಲಸು ಕೆಲಸವನ್ನು, ಅತಿ ಹೊಲಸು ಕೆಲಸ ಅಂದರೆ ಈಗ ಹೇಲು ಬೆಳೆಯುವಂಥದ್ದು, ಸತ್ತ ಪ್ರಾಣಿಗಳನ್ನು ಹೂಳುವಂಥದ್ದು, ಊರು ಹೊರಗಡೆನೇ ಜೀವನ ಮಾಡುವಂಥದ್ದು, ಮೈಮೇಲೆ ಬಟ್ಟೆ ಇರೋಂಗಿಲ್ಲ, ಯಾವುದೇ ತರಹದ ನಮ್ಗೆ ಇರ್ಲಾಕ ಮನೆಗಳಿರಂಗಿಲ್ಲ, ಯಾವುದೇ ಶಿಕ್ಷಣದ ವ್ಯವಸ್ಥೆ ನಮಗಿರಂಗಿಲ್ಲ, ಯಾವ ಹೊಲದಲ್ಲಿ ನಾವು ಕ್ಯಾಲಿಡುವಂಗಿಲ್ಲ, ಯಾರು ಕರೀತಾರೋ ಅವ್ರ ಅನುಕೂಲ ತಕ್ಕಂಗೆ ಅವಾಗಷ್ಟೇ ಕೆಲಸ ಮಾಡುವಂಥವ್ರು. ನಾವು ಸ್ವಯಂ ಪ್ರೇರಿತವಾಗಿ ನಾನು ಹೀಗೆ ಮಾಡಬೇಕನ್ನುವಂಥದ್ದು ನಮ್ಗೆ ಯಾವುದೇ ರೀತಿಯಾದಂಥ ಅವಕಾಶಗಳು ಇಲ್ಲದೇ ಇರುವಂತಹ ನಮ್ಮ ಸಮಾಜವನ್ನು ಅವರು ಅಸ್ಪೃಶ್ಯ ಸಮಾಜ, ಅತಿಶೂದ್ರ ಜನಾಂಗ ಅಂತ ಕರೆದ್ರು. ಇವತ್ತು ಬದಲಾದ ಕಾಲಮಾನದಲ್ಲಿ ಏನಂದ್ರೆ ನಾವು ಅಸ್ಪೃಶ್ಯತೆ, ಯಾವ ನಿಜವಾದ ಅಸ್ಪೃಶ್ಯತೆ ಅವ್ರು ಒಪ್ಕೊಳ್ತಾ ಇಲ್ಲ. ಈಗ ಕದನ ಶುರುವಾಗಿದ್ದು ಕೂಡ ಅತಿಶೂದ್ರ ಜನಾಂಗ ಮತ್ತು ಶೂದ್ರ ಜನಾಂಗಕ್ಕನ ಇದು ದೊಡ್ಡ ಒಂದು ಕದನ ಸೃಷ್ಟಿಯಾಗಿಬಿಟ್ಟೈತಿ. ಇಲ್ಲಿ ಆ್ಯಕ್ಚುಲಿ ಯಾರು ನಮ್ಮನ್ನು ಶೂದ್ರ ಅಂಥೇಳಿ ಜಾತಿ ಒಳಗೆ ಹೊಡೆದ್ರಲ್ಲ, ನಾವೆಲ್ಲ ಒಂದಾಗಿ ನಮ್ಮನ್ನು ಯಾರು ಜಾತಿಗಳಲ್ಲಿ ಹೊಡಿತಾ ಇದ್ರೆ ಅವ್ರ ವಿರೋಧ ಮಾಡಬೇಕಾಗಿತ್ತು ನಾವು. ವಾಸ್ತವತೆ ಹಂಗೈತೆ ಅದು. ಈಗ ನಾವು ಎಷ್ಟು ಜಾತಿಗಳನ್ನ ಹೇಳಿಲ್ಲ, ನೀವು ಶೂದ್ರ ಜಾತಿಯವರು, ಒಕ್ಕಲಿಗರು, ಕುಂಬಾರರು, ತಳವಾರರು, ಗಾಣಿಗ ಸಮಾಜ, ಇದೆಲ್ಲ ಅಸ್ಪೃಶ್ಯ ಸಮಾಜಗಳೇನು ಬರ್ತಾವಲ್ಲ, ಈ ಅಸ್ಪೃಶ್ಯ ಸಮಾಜ ಮತ್ತು ಅತಿಶೂದ್ರ ಸಮಾಜ, ಶೂದ್ರ ಸಮಾಜ ಮತ್ತು ಅತಿಶೂದ್ರ ಸಮಾಜ, ಅಸ್ಪೃಶ್ಯರೆಲ್ಲ ಇವೆಲ್ಲ ಶೂದ್ರ ಸಮಾಜಗಳು. ಈ ಶೂದ್ರ ಮತ್ತು ಅತಿಶೂದ್ರ ಸಮಾಜದವರು ಒಟ್ಟು ಕೂಡಿ ಈ ದೇಶವನ್ನು ಆಳಬೇಕಾಗಿತ್ತು ಅಥವಾ ಈ ಒಕ್ಕಟ್ಟಿನಲ್ಲಿ ಇರಬೇಕಾಗಿತ್ತು. ಆದರೆ ಈಗ ವಿಪರ್ಯಾಸ ಏನಾಗಿತ್ತು ಅಂದ್ರೆ ಈ ಶೂದ್ರ ಸಮಾಜ ಅತಿಶೂದ್ರ ಸಮಾಜವನ್ನು ಇವತ್ತಿಗೂ ದ್ವೇಷಿಸ್ತದೆ ಮತ್ತು ನಾವು ಸವರ್ಣೀಯರಂತ ಹೇಳಿ ತಿಳ್ಕೊಂಡು ಕೆಳಗಡೆ ಇರತಕ್ಕಂಥ ಜನಾಂಗವನ್ನು ಇವತ್ತಿಗೂ ಜಾತಿ ನಿಂದನೆ ಮಾಡ್ತಾರೆ. ಇದರದ ಎಲ್ಲ ಲಾಭವನ್ನು ಯಾರು ನಮ್ಮನ್ನು ಜಾತಿ ಒಳಗಡೆ ವೈರಸ್ಸನ್ನು ಬಿಟ್ಟು ನಮ್ಮನ್ನು ಹೊಡೆದ್ರಲ್ಲ, ಅವರು ಇವತ್ತು ಎಲ್ಲವನ್ನ, ಸರ್ವಸ್ವವನ್ನು, ಸುಖಭೋಗಗಳನ್ನು, ಸಂತಸವನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಅನೇಕ ಉದಾಹರಣೆಗಳು ಕೂಡ ಇದ್ದಾವೆ. ಇವತ್ತಿಗೆ ವಕ್ಫ್ ಅನ್ನುವಂಥ ಒಂದು ಕಾಯ್ದೆಯನ್ನು ರದ್ದು ಮಾಡಿ ಇಡೀ ದೇಶಾದ್ಯಂತ ಹೋರಾಟಗಳು ನಡೆದಾವೆ. ವಕ್ಫ್ 9 ಲಕ್ಷ ಎಕರೆಗೂ ಹೆಚ್ಚಿನ ಜಾಗ ಇದೆ. ಅದಕ್ಕೆ ಅದನ್ನೆಲ್ಲ ನಾವು ದೇಶಾದ್ಯಂತ ಅದನ್ನೆಲ್ಲ ವಶಪಡಿಸ್ಕೊಳ್ಬೇಕು ಅಂಥೇಳಿ ಕರ್ನಾಟಕ ರಾಜ್ಯದಲ್ಲಿ ಹೋರಾಟ ನಡೀತಾ ಇದೆ. ಆದರೆ ನಾನು ಕೇಳ್ತೀನಿ, ಈ ಮನೋವಾದಿಗಳ ಮೇಲ್ವರ್ಗದ ಕೈಯಲ್ಲಿರ್ತಕ್ಕಂಥ ಪ್ರತಿಷ್ಠಿತ ದೇವಸ್ಥಾನಗಳ ಆಸ್ತಿ ಎಷ್ಟೈತಿ? ಆ ಆಸ್ತಿ ಯಾವ ಹಿಂದೂಗಳಿಗೆ ಅನುಕೂಲ ಆಗತ್ತದು? ಯಾವ ಹಿಂದೂ ಸಮಾಜದವ್ರಿಗೆ ಅದನ್ನು ಅನುಕೂಲ ಮಾಡ್ತಾ ಇದ್ದಾರೆ ಇವರು? ನಾವು ಹಿಂದೂ, ನಾವೆಲ್ಲ ಒಂದು ಅಂತಿರಲ್ಲಪ್ಪ. ಅಲ್ಲಿ ಕೆಲವು ಬ್ರಾಹ್ಮಣ ಪುರೋಹಿತ ಶಾಹಿಗಳ ವಶ ಆಸ್ತಿ ಐತಿ. ಉದಾಹರಣೆಗೆ ಐತೆ ಅಂದರೆ ಈಗ ತಿರುಪತಿ ತಿಮ್ಮಪ್ಪ TTD ಅನ್ನುವಂಥ ಅವ್ರದೇ ಆದಂಥ ಒಂದು ಸಮಿತಿ ಇದೆ. ಆ ಸಮಿತಿಯ ನೇತೃತ್ವದಲ್ಲಿ ಪುರೋಹಿತರಿಗೆ ಆ ಸರ್ವಸ್ವ ಆಸ್ತಿ ಅದೆಲ್ಲ. ಅಲ್ಲಿ ಕೆಲವೊಂದು ಸರ್ಕಾರದ ನಿಯಮಗಳದಾವ. ಈಗ ಉದಾಹರಣೆಗೆ ಅಲ್ಲಿ ಒಂದು ಹುಂಡಿ ಇದ್ರೆ ಹುಂಡಿ ಒಳಗಡೆ ದುಡ್ಡು ಹಾಕಿದ್ರೆ ಅದು ಸರ್ಕಾರಕ್ಕೆ ಹೋಗಬೇಕು, ಮುಜರಾಯಿ ಇಲಾಖೆಗೆ ಹೋಗಬೇಕು ಅನ್ನುವಂಥದ್ದು ಐತಿ. ಆದರೆ ಇವರು ನೇರವಾಗಿ ಅಲ್ಲಿ ಹುಂಡಿ ಒಳಗೆ ಹಾಕಾಗಲ್ಲ, ನಮ್ಮ ಕೈಯಾಗ ಕೊಡ್ರಿ ಅಂತಾರೆ, ಬಂಗಾರ ನಮ್ಮ ಕೈಯಾಗ ಕೊಡ್ರಿ ಅಂತಾರೆ. ಅನೇಕ ಹುಂಡಿಗಳಲ್ಲಿ ಬಂಗಾರಗಳನ್ನ ಕಳ್ತನ ಮಾಡಿದ್ರು, ತುಳುಗು ಮಾಡಿರ್ತಕ್ಕಂಥ ಇತಿಹಾಸಗಳದಾವ. ಹಂಗ ಯಾವುದೇ ಧಾರ್ಮಿಕ ಕೇಂದ್ರ ಅದು ಯಾರಿಗೆ ಸಾರ್ವಜನಿಕರಿಗೆ ಒಳ್ಳೇದು ಮಾಡಂಗಿಲ್ಲ. ಅವರ ಸ್ವಂತ ಅದಕ್ಕೆ ಯಾರು ಪುರೋಹಿತರು ಅದಾರ ಅಥವಾ ಅದಕ್ಕೆ ಯಾವುದೊಂದು ಸಮಿತಿ ಐತಿ ಅವ್ರಿಗೆ ಅದು ಅನುಕೂಲತೆ ಆಗ್ತದೆ. ಹಾಗಾಗಿ ನಾವೇನು ಹೇಳ್ತೀವಿ, ವಕಫ್ ಸೇರಿದಂತೆ ವಕಫ್ನ ಕಾಯ್ದೆಗಳನ್ನ ಓದ್ಕೊಡ್ರಿ. ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಧಾರ್ಮಿಕ ಕೇಂದ್ರಗಳ ಆಸ್ತಿಗಳನ್ನ ಸರ್ಕಾರ ಸುಪ್ರತಿ ಅವ್ರಿಗೆ ಏನಪ್ಪ ಮುಟ್ಟುಗೋಲು ಹಾಕೋಬೇಕು, ಅವರು ಮುಟ್ಟುಗೋಲು ಹಾಕೋಬೇಕು. ಇವತ್ತು ಒಂದು ವರದಿ ಪ್ರಕಾರ ಬರೇ ಹಿಂದೂ ದೇವಸ್ಥಾನಗಳ ಆಸ್ತಿಗಳನ್ನೇನಾದರೂ, ಬಂಗಾರಗಳನ್ನೇನಾದರೂ, ಅದರ ಹಣಕಾಸು ಅದರದ ಎಲ್ಲ ಏನು ವ್ಯವಸ್ಥೆ ಇದೆಯಲ್ಲ ಅದನ್ನೇನಾದರೂ ನಾವು ಹೊರಗಡೆ ತಂದ್ರೆ ಬಹುಶಃ ನಮ್ಮ ದೇಶದ ಎಲ್ಲ ಏನು ಸಾಲ ಐತಲ್ಲ, ಸಾಲೆಲ್ಲ ತೀರಿ ಪ್ರತಿಯೊಬ್ಬರಿಗೂ ಮತ್ತೆ ಮರಳಿ ಹಣ ಉಳಿಯುವಂತಹ ಒಂದು ಮುನ್ಸೂಚನೆ ಇತ್ತು. ಅದೆಲ್ಲ ದುಡ್ಡು ಯಾರ್ದು? ಮಠ ಮಂದಿರಗಳಿಗೆ ಕೊಟ್ಟಿದ್ದು ಸಾರ್ವಜನಿಕರ ದುಡ್ಡು. ಅದನ್ನೆಲ್ಲ ಒಂದು ಮಾಡಬೇಕು. ಬರೀ ಒಂದು ಧಾರ್ಮಿಕ ಕೇಂದ್ರವನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಿ, ಒಂದು ಸಮಾಜ ಅಸ್ಪೃಶ್ಯ ಸಮಾಜವನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಿ, ಅತಿಶೂದ್ರ ಸಮಾಜವನ್ನು.
ಮತ್ತೊಂದು ಕಡೆ ಮುಸ್ಲಿಂ ಸಮಾಜವನ್ನು ಟಾರ್ಗೆಟ್ ಮಾಡ್ತಾರೆ. ಹಂಗಾಗಿ ದೇಶದ ವ್ಯವಸ್ಥೆ ಹಾಳಾಗಿದೆ. ಇದೆಲ್ಲದಕ್ಕೂ ಮೀರಿ ನಾನು ಇನ್ನೊಂದು ಪ್ರಶ್ನೆ ಇತ್ತು, ವಿಷಯ ಡೈವರ್ಟ್ ಆಗಬಾರ್ದು. ಮರಕುಂಬಿ ಆರೋಪ, ಈಗ ಆರೋಪಿತರಿಗೆ ಜೀವಾವಧಿ ಶಿಕ್ಷೆ ಆದಾಗ ನಾವೆಲ್ಲ ಭಾಳ ಖುಷಿ ಪಟ್ವಿ, ಹರ್ಷ ವ್ಯಕ್ತಪಡಿಸಿದ್ವಿ. ಏನ್ರಿ ಭಾಳ ದಿನಗಳ ನಂತರ ಶೂದ್ರಾತಿ ಶೂದ್ರ ಜನಾಂಗಕ್ಕೆ ಏನಪ್ಪ ಅಂದ್ರೆ ನ್ಯಾಯ ಸಿಕ್ತು ತಂದ್ವಿ. ಅದಾದ ನಂತರ ಅವರು ಒಂದಿಷ್ಟು ದಿನ ಒಳಗಡೆ ಇದ್ರು. ಅದಾದ ನಂತರ ಅದಕ್ಕೆ ಭಾಳ ವಿಶ್ಲೇಷಣೆಗಳು, ಪರ ವಿರೋಧ ಮಾತುಗಳು ಕೂಡ ವ್ಯಕ್ತವಾಯಿತು. ಈಗ ಅವರು ಏನು ಮಾಡಿದ್ರು, ಎಲ್ಲರೂ ಒಕ್ಕಟ್ಟಾಗಿ ಸೇರಿ ಹೈಕೋರ್ಟ್ಗೆ ಹೋಗಿದ್ದಾರೆ. ಇಲ್ಲಿಗೆ ಎಂಡ್ ಆಯ್ತಾ? ಇಲ್ಲ, ಷರತ್ತುಬದ್ಧ ಜಾಮೀನನ್ನು ನೀಡೈತಿ, ತಾತ್ಕಾಲಿಕ ತಡೆಯಾಜ್ಞೆಯನ್ನು ಕೊಟ್ಟೈತಿ. ಯಾವುದು? ಧಾರವಾಡ ಹೈಕೋರ್ಟ್ ಪೀಠ. ಈಗ ಉಳಿದಿರುವಂಥ ದಾರಿ ಯಾವುದು ಅಂದ್ರೆ ಸುಪ್ರೀಂ ಕೋರ್ಟು. ಈ ಕೇಸನ್ನು ಏನಾದರೂ ಮರಕುಂಬಿ ಪ್ರಕರಣವನ್ನು ತೆಗೆದುಕೊಂಡು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾದ್ರೆ 100ಕ್ಕೆ 100 ನ್ಯಾಯ ಸಿಗುವಂತಹ ಎಲ್ಲ ಲಕ್ಷಣಗಳದಾವೆ. ಆದ್ರೆ ತೆಗೆದುಕೊಂಡು ಹೋಗೋರು ಯಾರು? ಮರಕುಂಬಿಯಲ್ಲಿರ್ತಕ್ಕಂಥ ದಲಿತ ಜನಾಂಗ ಇಲ್ಲಿವರೆಗೂ ಹೋರಾಟ ಮಾಡಿ, ಇಲ್ಲಿವರೆಗೂ ಎಲ್ಲವನ್ನ ಮಾಡಿ ಈ ಒಂದು ಐತಿಹಾಸಿಕ ಜಯ ಸಿಕ್ಕೈತಲ್ಲೇನೋ, ಅವತ್ತು ನ್ಯಾಯಾಧೀಶರು ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟರು. ಆದ್ರೆ ಈ ಪ್ರಕರಣವನ್ನು ಇನ್ನು ಸುಪ್ರೀಂ ಕೋರ್ಟಿಗೆ ಒಯ್ಯವ್ರು ಯಾರು? ಯಾರಪ್ಪ ಇದ್ರಿ ಕರ್ನಾಟಕ ರಾಜ್ಯದಲ್ಲಿ? ಸಾವಿರಾರು ಸಂಘಟನೆಗಳದಾವು. ಇವತ್ತು ಹರ್ಷ ವ್ಯಕ್ತಪಡಿಸಿದ್ರಿ, ನಾವು ಹಂಗೆ ಮಾಡಿದೀವಿ, ನಾವು ಹಿಂಗೆ ಮಾಡಿದೀವಿ, ದಲಿತರ ಪರವಾಗಿರ್ತೀವಿ ಅನ್ನುವಂತಹ ಸಂಘಟನೆಗಳು ಒಂದು ಕಡೆ ಅದಾವ. ನಾವು ದಲಿತರಿಗಾಗೇ ಹುಟ್ಟಿದೀವಿ ಅಂತ ಹೇಳುವಂಥ ಸರ್ಕಾರನು ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಈಗ ಕಾಂಗ್ರೆಸ್ ಸರ್ಕಾರನವರು ಈ ಪ್ರಕರಣದ ಮುಂದಿನ ವಿಚಾರಣೆಗಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಿರೋ, ಅಥವಾ ದಲಿತ ಪರ ಸಂಘಟನೆಗಳೇನದಾವಲ್ಲ, ನೀವೇನಾದ್ರೂ ನೇತೃತ್ವವನ್ನು ತೆಗೆದುಕೊಂಡು ನೀವೇನಾದ್ರೂ ಸುಪ್ರೀಂ ಕೋರ್ಟ್ಗೆ ಇದನ್ನು ಒಯ್ತಿರೋ, ಅಲ್ಲಿ ಏನಾಗ್ತದೋ ಗೊತ್ತಿಲ್ಲ. ಇಲ್ಲಿ ಹೆಂಗೆ ಕಂಬಾಲಪಲ್ಲಿ ಪ್ರಕರಣಗಳದು ಬೇರೆ ಬೇರೆ ಪ್ರಕರಣಗಳೆಲ್ಲ ಖುಲಾಸೆ ಆಗ್ಯಾರ. ಬಹುಶಃ ಈ ಒಂದು ವಿಷಯದಲ್ಲೂ ಅದೇ ನಿರೀಕ್ಷೆ ಇತ್ತು. ಆದ್ರೆ ದಿಟ್ಟತನ ಮೆರೆದಿರುವಂತಹ ಅಲ್ಲಿನ ಜಡ್ಜ್ ಸಾಹೇಬರು ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿದ್ರು. ಈಗ ಇದು ತಾತ್ಕಾಲಿಕ ಆಗಿ ಹೋಯ್ತು, ಜನರಲ್ಲಿ ಇರುವಂತಹ ಭಯ ಕಡಿಮೆ ಆಗ್ತದೆ. ಇದರಿಂದ ಇಲ್ಲಿ ಹೋದ್ರೆ ನಾವು ಅಲ್ಲಿ ಹೋದ್ರೆ ಜಾಮೀನು ಆಕತ್ತೆ ಅನ್ನುವಂತಹ ಸಹಜವಾದ ಪ್ರಕ್ರಿಯೆಯಲ್ಲಿ ಹುಟ್ಟುತ್ತದ. ಆ ಕಾರಣಕ್ಕಾಗಿ ಮರಕುಂಬಿಯ ಪ್ರಕರಣವನ್ನ ನಾವು ಅಥವಾ ಈಗಿನ ಸಂಘಟನೆ, ದಲಿತ ಪರ ಸಂಘಟನೆಗಳೇನಾದರೂ ನೇತೃತ್ವವನ್ನು ತೆಗೆದುಕೊಂಡು, ಅಥವಾ ಸರ್ಕಾರ ಬಹುಶಃ ಟ್ಯಾಲಿ ಮಾಡ್ತಿರ್ಬೇಕು. ಅವರು ವೋಟ್ ವೈಸ್ ಟ್ಯಾಲಿ ಮಾಡ್ತಾರೆ, ಜಾತಿವಾರ ಟ್ಯಾಲಿ ಮಾಡ್ತಾರೆ. ನಮ್ಮ ಇಲೆಕ್ಷನ್ಗೂ, ನಮ್ಮ MLAಗಳಿಗೂ, ನಮ್ಮ ಕುರ್ಚಿಗೂ ಯಾವ ರೀತಿ ಅನುಕೂಲ ಆಗ್ತೈತಿ ಆ ರೀತಿಯಾದಂಥ ಹೆಜ್ಜೆ ನೀಡುವಂಥದ್ದು ಸರ್ಕಾರಗಳು ಇದ್ರ ಬಗ್ಗೆ ಗಮನ ಹರಿಸೋದು ನಮ್ಗೆ ಗೊತ್ತಿಲ್ಲ. ಆದರೆ ನೀವೇನು ಬಿಟ್ಟಿಯಾಗಿ ದಲಿತ ಸಮಾಜವನ್ನು ನಾವು ದಲಿತ ರಕ್ಷಕರಂತೆ ನೆಪಟ್ಟಿ ತೆಗೆದುಕೊಂಡಿರುವಂತಹ ಅನೇಕ ದಲಿತ ಪರ ಸಂಘಟನೆಗಳೇನಿದ್ರಲ್ಲಪ್ಪ, ನೀವೇನಾದರೂ ನೇತೃತ್ವವನ್ನು ತೆಗೆದುಕೊಂಡು ಸುಪ್ರೀಂ ಕೋರ್ಟಿಗೆ ಈ ಪ್ರಕರಣವನ್ನು ತೆಗೆದುಕೊಂಡು ಹೋದ್ರೆ ಬಹುಶಃ ಮತ್ತೆ ಕೆಳಗಡೆ ಜಿಲ್ಲಾ ಏನು ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪನ್ನ ಎತ್ತಿ ಹಿಡಿಯುವಂತ ಎಲ್ಲ ಲಕ್ಷಣಗಳದಾವ. ಆದ್ರೆ ಈಗ ದೊಡ್ಡ ಪ್ರಶ್ನೆ ಏನಂದ್ರೆ, ಈ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ಗೆ ಒಯ್ಯವ್ರು ಯಾರಿದ್ದೀರಿ? ಯಾರಾದರೂ ಬಂದು ಪ್ರೆಸ್ ಮೀಟ್ ಮಾಡಿ ಮರಕುಂಬಿಯ ಜನರನ್ನ ಏನಪ್ಪ ಅಂದ್ರೆ ಅವನು ವಿಶ್ವಾಸಕ್ಕೆ ತೆಗೆದುಕೊಂಡು ಅದನ್ನೇನಾದ್ರೂ ನೀವು ಸುಪ್ರೀಂ ಕೋರ್ಟ್ ಓದಿದ್ದಾದ್ರೆ ಬಹುಶಃ ಅಲ್ಲಿ ಗೆಲುವು ಸಿಗ್ಬೋದು. ಇದರ ಮಧ್ಯೆ ಮರಕುಂಬಿಯಲ್ಲಿ ಕೇಳಿ ಬಂದಿರತಕ್ಕಂಥ ವಾಯ್ಸ್, ನಾವೆಲ್ಲ ಪ್ರಕರಣ ಆದ ನಂತರ ಅಣ್ತಮ್ಮರಂಗಿದ್ದೀವಿ. ಒಂದು ಕಡೆ ಒಬ್ರು ಯಾರೋ ಮಾತಾಡೋಣ ಅಂತ ಹೇಳಿದೆ, ನಾವು ಅಣ್ತಮ್ಮರಂಗಿದ್ದೀವಿ, ನಾವು ದಲಿತರನ್ನ ಎಲ್ಲ ಕಡೆ ಕರಿತಾ ಇದ್ದೀವಿ, ಅವ್ರ ಮನೆಗೆ ಇವ್ರು ಹೋಗ್ತಾ ಇದ್ರು, ಇವ್ರ ಮನೆಗೆ ಅವ್ರು ಹೋಗ್ತಾ ಇದ್ವಿ ಅಂತ ಒಂದು ಕಡೆ. ಇನ್ನೊಂದು ಕಡೆ ಇಲ್ಲ, ದಲಿತರು ನಮಗೆ ಮೋಸ ಮಾಡಿದ್ರು ಅಂತೇಳಿ ಒಂದು ಕಡೆ ಸವರ್ಣೀಯರು ಮಾತನಾಡುವಂಥದ್ದು. ಇನ್ನೊಂದು ಕಡೆ ಇಲ್ಲ, ಇದು ಆಗಬೇಕಾಗಿತ್ತು, ಬಹಳ ಘನಘೋರವಾಗಿರ್ತಕ್ಕಂಥ ಕೃತ್ಯವನ್ನ ಮಾಡಿದ್ರು, ಮನೆಗಳಿಗೆ ಬೆಂಕಿ ಹಚ್ಚಿದ್ರು, ಹೆಣ್ಣು ಗಂಡು ನೋಡದೆ, ಸಣ್ಣವರು ದೊಡ್ಡವರು ಅಂತ ನೋಡದೆ ಬಹಳ 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 ಏನಪ್ಪಾ ಅಂದ್ರೆ ಇದನ್ನಾಗಿ ಅವರನ್ನು ಹೊಡೆದಿದ್ರು ಅನ್ನುವಂಥದ್ದು ಕೂಡ ಅಲ್ಲಿ ಅಷ್ಟ ಒಂದು ಮಾರ್ಮಿಕವಾಗಿ ಏನಪ್ಪಾ ಅಂದ್ರೆ ಅವತ್ತು ಹೇಳಿದ್ದು ಕೂಡ ನಾವು ನೋಡಿದ್ದೀವಿ, ಕೇಳಿದ್ದೀವಿ. ಇದೆಲ್ಲವೂ ಆಗು ಹೋಗೋಣ ಮಧ್ಯೆ ಇವತ್ತು ಕಾನೂನಿನ ಮೇಲೆ ವಿಶ್ವಾಸ ಇರಬೇಕು. ಇವತ್ತು ಕಾನೂನಿನ ಮೇಲೆ ನಂಬಿಕೆ, ಕಾನೂನಿನ ಮೇಲೆ ವಿಶ್ವಾಸ, ಕಾನೂನಿನ ಭಯ ಜನರಲ್ಲಿ ಹುಟ್ಟಬೇಕಾಗಿದ್ರೆ ಒಂದೇನೋ ಇಂತಹ ಪ್ರಕರಣಗಳು ನಡೆದಾಗ ಬಹಳಷ್ಟು ಪ್ರಕರಣಗಳೇನಂದ್ರೆ ಈ ಅಟ್ರಾಸಿಟಿ, ವಿಶೇಷವಾಗಿ ಅಟ್ರಾಸಿಟಿ ಪ್ರಕರಣಗಳೇನಾಗ್ತಾವ ಅಂದ್ರೆ ಯಾವುದೇ ಸಾಕ್ಷ್ಯಾಧಾರಗಳ ಕೊರತೆಯಿಂದನೇ ಹೋಗ್ತಾವೆ. ನಾನು ಮೊದಲೇ ಹೇಳಿದ ವಿಡಿಯೋದಲ್ಲಿ ಸಾಕ್ಷ್ಯಾಧಾರಗಳನ್ನು 100% ಪೊಲೀಸರೇ ಶ್ರವಣ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಯಾಕಂದ್ರೆ ಅವ್ರ ತಲೆಯಲ್ಲಿ ಇರುವಂಥದ್ದು ಕೆಲವೊಂದು ಜಾತಿ ವ್ಯವಸ್ಥೆ ಇರ್ಬೋದು, ಅಥವಾ ಅವತ್ತಿನ ಅಲ್ಲಿನ MLAಗಳು ಅಥವಾ ಯಾರ ರಾಜಕಾರಣಿಗಳು, ಊರಿನ ದೊಡ್ಡ ದೊಡ್ಡ ಶ್ರೀಮಂತರು, ಏನೋ ಒಂದು ಅದರೊಳಗೆ ಎಲ್ಲ ಹಿನ್ನೆಲೆ ನಡೀತದೆ. ಅದೆಲ್ಲ ನಡೆದ ಬಳಿಕ ಅದು ಏನು ಕೂಸುಟ್ಟೋಕ್ಕಿಂತ ಮೊದಲು ಕುತ್ತಿಗೆ ಚಿಕ್ಕಿದಿರ್ತಾರಲ್ಲ, ಆ ತರಹ ಅಲ್ಲಿ ಆ ಪ್ರಕರಣ ಆಗೋದಕ್ಕಿಂತ ಮೊದಲೇ ಏನಂದ್ರೆ ಸಾಕ್ಷ್ಯಾಧಾರಗಳನ್ನ ಬಹುತೇಕ 95% ಏನಪ್ಪ ಅಂದ್ರೆ ಅವುಗಳನ್ನು ನಾಶ ಮಾಡುವಂತಹ ಪ್ರಯತ್ನ ಮಾಡಿರ್ತಾರೆ. ಸೊ ಇಷ್ಟು ಇವತ್ತು ನಾನು ನಮ್ಮ
ಸಂಘರ್ಷ ನ್ಯೂಸ್ ಕರ್ನಾಟಕದ ವತಿಯಿಂದ ಕೇಳಿಕೊಳ್ಳುವಂಥದ್ದು, ನಮಗೆ ಕಾನೂನಿನ ಮೇಲೆ ನಂಬಿಕೆ ಇರಬೇಕು, ಕಾನೂನಿನ ಮೇಲೆ ವಿಶ್ವಾಸ ಇರಬೇಕು, ಕಾನೂನಿನ ಭಯ ಇರಬೇಕು. ಹಾಗಾಗಿ ಈ ತಾತ್ಕಾಲಿಕವಾಗಿ ಸಿಕ್ಕಿರ್ತಕ್ಕಂಥ ಜಯ ಇವತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಏನಾದರೂ ಇದನ್ನಿದೆಯಲ್ಲ, ಹೈಕೋರ್ಟ್ನ ಒಂದು ತೀರ್ಪನ್ನು ನಾವು ಸ್ವಾಗತ ಮಾಡ್ತೀವಿ. ಏನಿಲ್ಲ, ಅವ್ರ ತೀರ್ಪನ್ನು ಸ್ವಾಗತ ಮಾಡ್ತೀವಿ. ಅವರಿಗೆ ಜಡ್ಜ್ ಸಾಹೇಬರಿಗೆ ಅದು ಯಾವ ರೀತಿಯ ಅವರು ತನಿಖೆ ಅಥವಾ ಅದರದ ಎಲ್ಲ ಚಾರ್ಜ್ ಶೀಟು ಪ್ರಕರಣದ ಸತ್ಯಾಸತ್ಯತೆ ನಡೆತಿದ್ದಾರೋ ಗೊತ್ತಿಲ್ಲ. ಸೊ ಅಲ್ಲಿ ಅವರಿಗೆ ಜಾಮೀನು ಸಿಕ್ಕಿದೆ. ಜಾಮೀನು ಸಿಕ್ಕರೆ ಷರತ್ತುಬದ್ಧ ಜಾಮೀನು ಸಿಕ್ಕಿದೆ. ಹಾಗಾಗಿ ಇನ್ನೂ ಕೂಡ ನಮ್ಮ ಜನಾಂಗದವರಿಗೆ, ನಾವು ದಲಿತ ಸಮಾಜದ ಮುಖಂಡರು, ದಲಿತರಿಗಾಗಿ ಹುಟ್ಟಿದ್ದೀವಿ ಅನ್ನುವಂಥ ಅನೇಕ ಸಂಘಟನೆಗಳೇನವಪ್ಪ, ನಿಮಗೆ ಮುಂದೆ ಮರಕುಂಬಿ ಪ್ರಕರಣವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಸುಪ್ರೀಂ ಕೋರ್ಟಿನ ದಾರಿ ತೆಗೆದಿದೆ. ಆ ಸುಪ್ರೀಂ ಕೋರ್ಟ್ಗೆ ಯಾರು ಹೋಗ್ತಾರೆ ಕಾದು ನೋಡೋಣ. ನಿರಂತರ ಸುದ್ದಿಗಳಿಗಾಗಿ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನಲ್ನ ನೋಡ್ತಾ ಇರಿ. ಮತ್ತು ಯೂಟ್ಯೂಬ್ನಲ್ಲಿ ನಮ್ಮ ಚಾನಲ್ ಸಂಘರ್ಷ ನ್ಯೂಸ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ನಮ್ಮ ಯೂಟ್ಯೂಬಲ್ಲಿ ನಮ್ಮ ಚಾನಲ್ ಬರ್ತದೆ. ಅಲ್ಲಿ ಮಗ್ಲು ಒಂದು ಏನು ಬೆಲ್ ಬಟನ್ ಬರ್ತದೆ, ಆ ಬೆಲ್ ಬಟನ್ ಒತ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಮ್ಮ ಮಾತುಗಳು ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ. ಆನಂತರ ನಿಮ್ಮ ಅಭಿಪ್ರಾಯವನ್ನು ಮರೆಯದೆ, ಅದು ಪಾಸಿಟಿವ್ ನೆಗೆಟಿವ್, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಮಾಡಿರಿ. ಧನ್ಯವಾದಗಳು.